ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ನಲ್ಲಿ ಇವತ್ತು ಡೇ 10 ತನಕ ಬಂದಿದ್ದೀವಿ. ನಾವು 9 ಡೇಸಿನ ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡಿಕೊಂಡು ಡೇ 10ಗೆ ಬಂದಿದ್ದೀವಿ. ಈ ಅಸೈನ್ಮೆಂಟ್ ಹೆಸರು ಮ್ಯಾಜಿಕ್ ಟೆಸ್ಟ್ ಎವ್ರಿವನ್, ಅಂದರೆ ಪ್ರತಿಯೊಬ್ಬರ ಮೇಲೆ ಕೃತಜ್ಞತೆಯ ಬೆಳಕನ್ನು ಚೆಲ್ಲೋದು. No duty is more urgent than that of returning thanks. Saint Ambrose, theologian and the Catholic bishop, ಇವ್ರು ಏನಂತ ಹೇಳಿದ್ದಾರೆ ಅಂದರೆ, ಯಾವ ಕೆಲಸನೂ ಅರ್ಜೆಂಟ್ ಆಗಿಲ್ಲ, ನೀವು ಬೇರೆಯವರಿಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ಅರ್ಜೆಂಟ್ ಆಗಿರೋ ಕೆಲಸ ಇನ್ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. Ancient spiritual teachers say that we give to another person with a full heart to return to us 100-fold. So, being grateful and say thank you to another person for anything you receive from them is not only urgent, it's vital to improve your life. ಯಾರು ಸ್ಪಿರಿಚುವಲ್ ಟೀಚರ್ಸ್ ಹೇಳಿದ್ದಾರಂತೆ, ನೀವು ಯಾವುದಾದ್ರು ಏನಾದ್ರು ಪರ್ಸನ್ನಿಗೆ ಏನಾದ್ರು ನಿಮಗೆ ಅವ್ರು ಸಹಾಯ ಮಾಡಿದಾಗ ನೀವು ಫಸ್ಟ್ ಮಾಡಬೇಕಾಗಿರೋ ಇಂಪಾರ್ಟೆಂಟ್ ಕೆಲಸ ಏನಂದರೆ ಅವರಿಗೆ ಥ್ಯಾಂಕ್ ಯು ಅಂತ ಹೇಳೋದು. ಅದು ಫುಲ್ಲು ಹೃದಯಪೂರ್ವಕವಾಗಿ ಹೇಳೋದು. ಇದು ಬರೀ ಅರ್ಜೆಂಟ್ ಆದ ಕೆಲಸ ಅಲ್ಲ, ಇದರಿಂದ ನಿಮ್ಮ ಲೈಫು ಇಂಪ್ರೂವ್ ಆಗುತ್ತೆ. ಗ್ರ್ಯಾಟಿಟ್ಯೂಡ್ ಈಸ್ ಎ ಪವರ್ಫುಲ್ ಎನರ್ಜಿ, ಆ್ಯಂಡ್ ಸೊ whoever you directly gratitudes energy towards, that where it goes. If you think of gratitude energy looking like the sparkling magic dust, then when you express gratitude to another person in return for something you have received from them, you are literally sparkling them with that magic dust. The powerful positive energy in magic dust reaches and affects whoever you sparkle it is. ಗ್ರ್ಯಾಟಿಟ್ಯೂಡ್ ಅನ್ನೋದು ತುಂಬ ಪವರ್ಫುಲ್ ಆಗಿರೋದು. ನಿಮಗೆ ಯಾರು ಸಹಾಯ ಮಾಡಲಿ, ಚಿಕ್ಕದಾಗಿರೋದೇ ಸಹಾಯ ಮಾಡಲಿ, ಅವರಿಗೆ ನೀವು ದೂರದಿಂದ ಅವ್ರ ಹತ್ರ ಹೋಗಿ ಹೇಳೋದಕ್ಕಾಗಲಿಲ್ಲ ಅಂದರೂ ದೂರದಿಂದ ಅವರಿಗೆ ಮ್ಯಾಜಿಕ್ ಡಸ್ಟ್ ಅಂದರೆ ಸುಮ್ಮನೆ ಸ್ಪಾರ್ಕ್ಲಿಂಗ್ ಮ್ಯಾಜಿಕ್, ನಿಮ್ಮ ಕೈಯಲ್ಲೇ ಮ್ಯಾಜಿಕ್ ಆಗಿರೋದೇನೋ ಒಂದು ಇಟ್ಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ಹಿಂಗೆ ಬಿಡ್ತೀರಾ, ಅದು ಅವ್ರ ಮೇಲೆ ಹೋಗ್ತಾ ಇದೆ, ಅವ್ರನ್ನ ರೀಚ್ ಆಗಿದೆ, ಅವ್ರನ್ನ ಮುಟ್ಟಿದೆ ಅಂತ ನಿಮಗೆ ಫೀಲ್ ಬಂದಾಗ ಆವಾಗ ನೀವೇ ನೋಡ್ತೀರಾ ನಿಮ್ಮ ಬಾಡಿ ಒಳಗೆ ನಿಮ್ಮ ಎನರ್ಜಿ ಚೇಂಜ್ ಆಗಿ ಪಾಸಿಟಿವಿಟಿ ಕಡೆ ಹೋಗ್ತಾ ಇರುತ್ತೆ. ಮೋಸ್ಟ್ ಆಫ್ ಅಸ್ ಮೇಕ್ ಕಾಂಟ್ಯಾಕ್ಟ್ ವಿತ್ ಮೆನಿ ಪೀಪಲ್ಸ್ ಎವ್ರಿ ಡೇ, ವೆದರ್ ಆನ್ ದ ಫೋನ್, ಥ್ರೂ ಇಮೇಲ್ or face-to-face at work, in store, restaurant, elevator, buses and train. In many cases, the people we make contact with deserves our gratitude because we are receiving something from them. Think about the people you encounter on a typical day who provide you with some kind of service, like those working in store or restaurant, bus or cab drivers, customer service people, cleaners or the staff at your work. The people who work in the service are given themselves to serve you, and you have received their service. If you don't say thank you in return for their service, then you are not being grateful and you are stopping the good from coming into your life. ನೀವು ಯಾರಾದರೂ ಎಲ್ಲಾದರೂ ಹೋದಾಗ, ನೀವು ಬಸ್ಸಲ್ಲಿ ಹೋದಾಗ, ನೀವು ಕ್ಯಾಬಲ್ಲಿ ಹೋದಾಗ, ನೀವು ರೋಡಲ್ಲಿ ಹೋದಾಗ, ರೆಸ್ಟೋರೆಂಟಿಗೆ ಹೋದಾಗ, ಅಲ್ಲಿ ಕ್ಲೀನರ್ ಪೀಪಲ್ಸ್ ಬಂದು ನೀವು ಕೂತ್ಕೊಂಡಿರೋ ಸೀಟನ್ನು ಪ್ಲೇಟೆಲ್ಲ ತೆಗೆದು ಕ್ಲೀನ್ ಮಾಡ್ತಾರೆ. ಸ್ಟಾಫ್ಸು ಈ ಕಡೆ ಎಲ್ಲ ಈ ಕಡೆ ಹೋಗಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಹೋಗಿ ನೀವು ಕೂತ್ಕೊಳ್ಳಿ ಅಂತ ಗ್ರೀಟಿಂಗ್ ಮಾಡ್ತಾರೆ. ಆಮೇಲೆ ನಿಮ್ಗೆ ಊಟ ತಂದ್ಕೊಡ್ತಾರೆ, ಸರ್ವಿಸ್ ಎಲ್ಲ ಮಾಡ್ತಾರೆ, ನಿಮಗೆ ಚೆನ್ನಾಗಿ ಊಟ ಬಡಿಸ್ತಾರೆ, ನೀವು ಇನ್ನೂ ಬೇಕಾ ಅಂತ ಕೇಳ್ತಾರೆ, ಇನ್ನೂ ಬೇಕಾ ಅಂತ ಹಾಕ್ತಾರೆ. ಆ ಥರ ಟೈಮಲ್ಲಿ ನೀವು ಆ ಪರ್ಸನ್ಸು ಅವ್ರು ಎಂಥ ಪರ್ಸನ್ಸ್ ಅಂದರೆ ಅವ್ರ ಪೂರ್ತಿ ಅವ್ರ ಡ್ಯೂಟಿ ಎಲ್ಲ ನಿಮ್ಮ ಸರ್ವೀಸಿಗೆ ಅಂತಲೇ ಯೂಸ್ ಮಾಡಿದ್ದಾರೆ. ಅದು ಅವ್ರ ಕೆಲಸ ಅಂತ ನೀವು ಅನ್ಬೋದು. ಹೌದು, ಅದು ಅವ್ರದ್ದು ಪಾರ್ಟ್ ಆಫ್ ದ ಡ್ಯೂಟಿ, ಬಟ್
ನಿಮಗೆ ಅವರು ಅವ್ರದ್ದೇ ಆದ ಟೈಮ್ ಕೊಟ್ಟಿದ್ದಾರೆ. ಅದರಿಂದ ನೀವು ಆ್ಯಕ್ಚುಲಿ ನೀವು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ಕೊಂಡು ಅವ್ರಿಗೆ ಕೊಟ್ಟರೆ ಅವ್ರಿಗೇನಾಗೋದಿಲ್ಲ. ನಿಮ್ಮ ಲೈಫೇನೇ ಗ್ರ್ಯಾಟಿಟ್ಯೂಡಲ್ಲಿ ಚೇಂಜ್ ಆಗಿ ನಿಮಗೇ ಗುಡ್ ಬ್ಲೆಸ್ಸಿಂಗ್ಸ್ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಅವರಿಗೆ ಥ್ಯಾಂಕ್ ಯು ಫಾರ್ ಯುವರ್ ಸರ್ವೀಸ್ ಅನ್ನಬೇಕು. ಜೋರಾಗಿ ಹೇಳೋದಕ್ಕಾಗಲಿಲ್ಲ ಅಂದರೂ ಮನಸ್ಸಲ್ಲಾದ್ರು ಅಂದ್ಕೊಳ್ಳಿ. ಅದರಿಂದ ನಿಮಗೇ ಬೆನಿಫಿಟ್ ಆಗೋದು. ಅವ್ರಿಗೆ ಪಾಪ ಅವ್ರಿಗೇನು ಸಿಗೋದಿಲ್ಲ. ಅವ್ರ ಕೆಲಸ ಅಂತ ಮಾಡಿ ಹೋಗ್ತಾರೆ. ಬಟ್ ನೀವು ಅವ್ರು ಈ ಥರ ಮಾಡಿದ್ದಾರೆ ಅಂತ ನೀವು ಥ್ಯಾಂಕ್ ಯು ಅಂತ ನೀವು ಗ್ರೇಟ್ಫುಲ್ ಆಗಿ ಫೀಲ್ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಒಳ್ಳೆ ಕೆಲಸ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಇರೋದು. ಥಿಂಕ್ ಅಬೌಟ್ ದ ಮೇಂಟೆನೆನ್ಸ್ ವರ್ಕ್ who keep our transport system working safely, and those who maintain the service of the utilities such as the electricity, gas, water and our road. Think about the cleaner of the world who clean our street, public bathroom, trains, buses, aeroplanes, hospitals, restaurant, sports, supermarkets and office buildings. You can't personally say thank you to all of them, but you can sparkle them with magic dust by saying thank you. Next time you pass one of them, and you can be grateful. Next time you sit at the clean desk and walk on the clean sidewalk and across the polished floor. ನೀವು ಬೆಳಗ್ಗೆ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿರ್ತೀರ, ನಿಮಗೆ ರೋಡ್ ಪೂರ್ತಿ ಕ್ಲೀನಾಗಿ ಕಾಣುತ್ತೆ. ಅದು ಯಾಕೆ ಕ್ಲೀನಾಗಿ ಕಾಣುತ್ತೆ ಅಂದರೆ ಮುನ್ಸಿಪಲ್ ಪಾರ್ಟಿ ಕ್ಲೀನರ್ಸ್ ಎಲ್ಲ ಬಂದು ಅದಕ್ಕೆ ಕ್ಲೀನ್ ಮಾಡಿರ್ತಾರೆ. ಅದಕ್ಕೆ ನೀವು ನನಗೆ ನೀಟಾಗಿರೋ ರೋಡ್ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಅಂತ ಅಂದ್ಕೊಳ್ಬೇಕು. ನೀವು ಬಸ್ಸು ಟ್ರೈನು ಅಲ್ಲೆಲ್ಲ ನೀವು ಟ್ರಾವೆಲ್ ಮಾಡ್ತೀರಲ್ಲ, ಎಲ್ಲ ಕ್ಲೀನರ್ಸು ಟಾಯ್ಲೆಟು ಎಲ್ಲ ಕ್ಲೀನ್ ಮಾಡಿರ್ತಾರಲ್ಲ, ಅವರಿಗೆ ನೀವು ಥ್ಯಾಂಕ್ ಯು ಅಂತ ನೀವು ಗ್ರೇಟ್ಫುಲ್ ಆಗಿ ಫೀಲ್ ಮಾಡಿಕೊಂಡ್ರೆ ಆ ಗ್ರೇಟ್ಫುಲ್ ಫೀಲಿಂಗಿಂದ ನಿಮಗೆ ಗ್ರ್ಯಾಟಿಟ್ಯೂಡ್ ಪವರ್ ನಿಮ್ಮದು ಜಾಸ್ತಿ ಆಗುತ್ತೆ. ಆಮೇಲೆ ನಿಮಗೆ ಬೆನಿಫಿಷಿಯಲ್ ಆಗ್ತಾ ಬರುತ್ತೆ. ವೆನ್ ಯು ಆರ್ ಎಟ್ ದ ಕೆಫೆ ಆರ್ ರೆಸ್ಟೋರೆಂಟ್, sparkle the magic dust by saying thank you to each person as they serve you, whether cleaning the table, giving you the menu, receiving your order, filling your glass with water, serving the meals you ordered, cleaning the tables, giving you the bill, or giving you the change. Remember to say thank you every single time. If you are in the store or supermarket checkout, sparkling magic dust and say thank you to the person who serves you or packs your grocery. If you are traveling by the plane, spark the magic dust by saying thank you to the check-in people and the people in security, the person who check your ticket as you boarded, and the cabin crew who greet you as you enter the plane. During the flight, say thank you to the cabin crew every time they perform as serve for you, serving, drinking and the food, or removing your plates or the trashes. Easy service. The airlines thank you for flying with them. The captain thank you and the crew thank you, and so do the same and thank them as you leave the plane. And every time you take off and land at your destination, say thank you, because the fact that you can fly is an absolutely miracle. Be grateful to those people who assist you in your work, whether they are clerical staffs, receptionist, catering staffs, cleaner, customer service people, and any of your work colleagues. Magically touch them all over thanks. All of them are doing you a service and they deserve your continuous gratitude in return. ಯಾರ್ಯಾರು ಯಾರಿಂದ ನಿಮಗೆ ಹೆಲ್ಪ್ ಆಗ್ತಿದೆ, ಅದು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಒಬ್ರಿಗೊಬ್ಬರು ಹೆಲ್ಪ್ ಆಗಿ ಸೈಕಲಿಂಗಲ್ಲೇ ನಡೀತಾ ಇರೋದು. ನೀವು ವರ್ಕಿಗೆ ಹೋಗ್ಬೇಕಾದ್ರೆ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರೋರಿಗೆ ಗ್ರ್ಯಾಟಿಟ್ಯೂಡನ್ನ ಫೀಲ್ ಮಾಡಿಕೊಂಡ್ರೆ ಅದರಿಂದ ನಿಮ್ಗೂ ಗ್ರ್ಯಾಟಿಟ್ಯೂಡ್ ಫೀಲ್ ಆಗುತ್ತೆ. ನಿಮ್ಗೆ ಆ್ಯಕ್ಚುಲಿ ಹೆಲ್ಪ್ ಮಾಡೋ ಸಪೋರ್ಟ್ ಮಾಡೋ ಪೀಪಲ್ಸ್ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅವರಿಗೆ ಯಾವಾಗ ಲ್ಯಾಕ್ ಆಫ್ ಗ್ರ್ಯಾಟಿಟ್ಯೂಡ್ ತೋರಿಸ್ತೀರೋ ನಿಮಗೆ ಹೆಲ್ಪಿಂಗ್ ಸಿಗೋದು ಕೂಡ ಬಹಳ ಕಮ್ಮಿ ಆಗುತ್ತೆ. ಸೊ ನೀವು ಯಾಕೆ ಬೇರೆಯವರಿಗೆ ಮ್ಯಾಜಿಕ್ ಡಸ್ಟ್ ಮಾಡಬೇಕು ಅಂತಂತೀವಂದರೆ ನಿಮಗೆ ಬಹಳ ಬೆನಿಫಿಷಿಯಲ್ ಆಗುತ್ತೆ. ಯಾಕಂದರೆ ನೀವು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಆಗೇ ಇರ್ತೀರ.
ಆಮೇಲೆ ನಿಮ್ಮ ಪವರ್ ಆಫ್ ಗ್ರ್ಯಾಟಿಟ್ಯೂಡ್ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಪವರ್ ಆಫ್ ಗ್ರ್ಯಾಟಿಟ್ಯೂಡ್ ಇನ್ಕ್ರೀಸ್ ಆದಾಗ ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಆರಾ ಇನ್ಕ್ರೀಸ್ ಆದಾಗ ನೀವು ಗುಡ್ ಥಿಂಗ್ಸನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವು ಗುಡ್ ಥಿಂಗ್ಸನ್ನು ಅಟ್ರ್ಯಾಕ್ಟ್ ಮಾಡಿದಾಗ ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಬಿ ಕೈಂಡ್ ಫಾರ್ ಎವ್ರಿ ಒನ್ ಯು ಮೀಟ್ ಇನ್ ಫೈಟಿಂಗ್ ಎ ಹಾರ್ಡ್ ಬ್ಯಾಟಲ್. ಫಿಲೋ ಆಫ್ ಅಲೆಕ್ಸಾಂಡ್ರಿಯಾ ಫಿಲಾಸಫರ್. ನೋಡಿ, ಒಬ್ಬ ಫಿಲಾಸಫರ್ ಏನು ಹೇಳಿದ್ದಾರೆ ಗೊತ್ತಾ? ಬಿ ಕೈಂಡ್ ಫಾರ್ ಎವ್ರಿ ಒನ್ ಯು ಮೀಟ್ ಈಸ್ ಫೈಟಿಂಗ್ ಎ ಹಾರ್ಡ್ ಬ್ಯಾಟಲ್. ಅಂದರೆ ಎಲ್ಲರ ಜೊತೆ ನೀವು ಮೀಟ್ ಆಗಿದ್ದವ್ರು ಎಲ್ಲರ ಜೊತೆನೂ ನೀವು ಮೃದುವಾಗಿ ವರ್ತನೆ ಮಾಡಬೇಕಂದ್ರೆ ಅದು ಒಂದು ಕಷ್ಟದ ಕೆಲಸ ಅಂತ. ಆಫ್ಕೋರ್ಸ್ ಇಟ್ಸ್ ಅ ಡಿಫಿಕಲ್ಟ್ ಟಾಸ್ಕ್. ಯಾಕಂದರೆ ಎಲ್ಲರೂ ಸ್ಮೂತಾಗಿ ಕೈಂಡಾಗಿ ಇರೋದಿಲ್ಲ. ಬಟ್ ಯಾರು ಸ್ಮೂತಾಗಿ ಕೈಂಡಾಗಿ ಇರ್ತಾರೋ ಅವರಿಗೆ ಬೆನಿಫಿಷಿಯಲ್ ಆಗೋದು ಹೊರತು ದ ಒನ್ ಹೂ ಈಸ್ ರೂಡ್ ಅವರಿಗೆಲ್ಲ ಏನು ಬೆನಿಫಿಷಿಯಲ್ ಸಿಗೋದಿಲ್ಲ. ಇಫ್ ಯು ಥ್ಯಾಂಕ್ ಸಮ್ವನ್ ಆನ್ ದ ಫೋನ್ ಫಾರ್ ಹಿಸ್ ಆರ್ ಹರ್ ಹೆಲ್ಪ್, ಡೋಂಟ್ ಥ್ರೋ ಅವೇ your thank you. Instead, give the reason why you are grateful for. Thank you for your help. Thank you for going out of your way for me. Thank you for giving me so much of your time. Thank you for resolving the situation for me. I am very grateful to you. You will be amazed at the response from the other person when you do this one simple thing, because they will feel your sincerity. When you thank you to someone in person, look at his or her face. They will not feel your gratitude or receive your magical dust unless you look directly to them. You wasted an opportunity to help that person and to change your own life. If you say thank you to the air, or say thank you as you are looking down, and thank you while you are on your phone call, because you are not really sincere when you do that. ನೀವು ಯಾರಿಗಾರು ಥ್ಯಾಂಕ್ ಯು ಅಂತ ಹೇಳಬೇಕಾದ್ರೆ ನೀವು ಒಬ್ಬ ಪರ್ಸನ್ನ ಡೈರೆಕ್ಟ್ ಐ ಟು ಐ ಕಾಂಟ್ಯಾಕ್ಟ್ ಇದ್ದು ಬರೀ ಥ್ಯಾಂಕ್ ಯು ಅಂತ ಅಷ್ಟೇ ಅಲ್ಲ, ನೀವು ಯಾಕೆ ಥ್ಯಾಂಕ್ ಯು ಆಗಿದ್ದೀರಾ, ಯಾವ ರೀಸನಿಂದ ಥ್ಯಾಂಕ್ ಯು ಆಗಿದ್ದೀರಾ, ಯಾವ್ದು ನಿಮ್ಮನ್ನು ಇಂಪ್ರೆಸ್ ಮಾಡ್ತು ಅಂತ ನೀವು ಪೂರ್ತಿ ಹೇಳಬೇಕು. ನೀವು ಆ ಥರ ಹೇಳ್ದಾಗ ಬರೀ ನೀವು ನಿಮ್ಮ ಹತ್ರ ಚೇಂಜಸ್ ಅಲ್ಲ, ಅವ್ರ ಬಿಹೇವಿಯರಲ್ಲೂ ಚೇಂಜ್ ಆಗಿ ಅವರು ನಿಮ್ಮನ್ನು ಗ್ರೇಟ್ಫುಲ್ಲಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. A couple of years ago, I was in a store buying a gift for my sister. The store assistant who saw me listened to what I was looking for and then went on a search for the perfect gift as though it was for her sister. As the store assistant handed me the bag containing the perfect, beautifully wrapped gift, I received a call on my phone call. I was finished the call when I reached the front entrance of the store, and suddenly an unsettled feeling swept over me. I immediately returned to the store assistant who had helped me, and I was finishing the call when I reached the front entrance of the store, and suddenly an unsettled feeling swept over me. I immediately returned to the store assistant who had helped me, and I not only thanked her, but I told her all the reason why I was grateful to her and how much I appreciate everything she did for me. I showered her with gratitude magic dust. Her eyes filled with the tears, and the biggest smile you have ever seen swept across her face. ನಮ್ಮ ಆಥರ್ ಅವರು ಒಂದು ಗಿಫ್ಟ್ ಶಾಪಿಗೆ ಹೋಗಿದ್ರಂತೆ. ಅವರಿಗೆ ಯಾವ ಥರ ಗಿಫ್ಟ್ ಬೇಕು ಅಂತ ಅವರು ಅಸೈನ್ ಮಾಡಿದಾಗ ಅವರು ಶಾಪಲ್ಲಿ ಒಬ್ಬ ಲೇಡಿ ಇದ್ದವರು ಅವರಿಗೆ ಪರ್ಫೆಕ್ಟ್ ಆಗಿರೋ ಗಿಫ್ಟನ್ನು ಪ್ಯಾಕ್ ಮಾಡಿದ್ರಂತೆ. ಇವರು
ಫೋನ್ ಬಂದಿತ್ತಂತ ಫೋನಿಂದ ಹೊರಗೆ ಹೋಗಿದ್ರಂತೆ. ಅವ್ರು ಆವಾಗಲೇ ಪ್ಯಾಕ್ ಮಾಡಿ ಇಟ್ಟಿದ್ರಂತೆ. ಆವಾಗ ಅವ್ರಿಗೆ ಆಮೇಲೆ ವಾಪಸ್ ಹೋಗ್ಬೇಕಾದ್ರೆ ಅವ್ರಿಗೆ ಸಡನ್ನಾಗಿ ಗೊತ್ತಾಯ್ತಂತೆ. ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳೋದು ಮರ್ತಿದ್ದೀನಿ ಅಂತ ಹೋಗ್ಬಿಟ್ಟು ಅವ್ರು ಮತ್ತೆ ಸ್ಟೋರಿಗೆ ಹೋಗಿಬಿಟ್ಟು ಆ ಲೇಡಿ ಹತ್ರ ನಿಂತ್ಕೊಂಡ್ಬಿಟ್ಟು ಹೇಳಿದ್ರಂತೆ, ನೀವು ನನಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದಕ್ಕೆ, ನೀವು ಆ ರೀತಿ ಮಾಡಿದ್ದಕ್ಕೆ, ನೀವು ನನಗೋಸ್ಕರ ಹುಡುಕಿ ಇದು ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಅಪ್ರಿಷಿಯೇಟ್ ಯು. ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಇಷ್ಟೊಂದು ಹೆಲ್ಪ್ ಮಾಡಿ ನನಗೆ ಯಾವ ಥರ ಬೇಕೋ ಆ ಥರ ಗಿಫ್ಟನ್ನು ಹುಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಮ್ಯಾಜಿಕ್ ಡಸ್ಟಿಂದ ಗ್ರ್ಯಾಟಿಟ್ಯೂಡಿನ ಮ್ಯಾಜಿಕ್ ಡಸ್ಟ್ ಹೇಳಿದಾಗ ಅವರ ಮುಂದೆ ಇರೋ ಲೇಡಿಗೆ ಕಣ್ಣಲ್ಲಿ ನೀರು ಬಂತಂತೆ. ಇದನ್ನು ಮಾಡಿದ್ದಕ್ಕೆ ಆ ಲೇಡಿದೂ ಡೇ ತುಂಬ ಬ್ಯೂಟಿಫುಲ್ ಆಯಿತು. ಅವರಿಗೆ ಆ್ಯಕ್ಚುಲಿ ಅವರ ವರ್ಕ್ ಲೈಫಲ್ಲಿ ಇಷ್ಟೊಂದು ಗ್ರೇಟ್ಫುಲ್ ಆಗಿ ಒಂದು ಸ್ಪೀಚನ್ನು ಹೇಳಿದವರು ಯಾರೂ ಇರೋದಿಲ್ಲ. ಅವ್ರು ಆ್ಯಕ್ಚುಲಿ ಮರೆಯೋದೇ ಇಲ್ಲ. ಈ ಥರ ಹೇಳ್ತಾರಲ್ಲ, ಅವರ ಲೈಫ್ ಟೈಮಲ್ಲಿ ನಮ್ಮ ಆಥರನ್ನು ಮರ್ತಿರೋದಿಲ್ಲ. ಯಾಕಂದರೆ ಶಿ ಈಸ್ ಸಚ್ ಎ ವಂಡರ್ಫುಲ್ ಲೇಡಿ, ಶಿ ಹ್ಯಾಸ್ ಪ್ರೈಸ್ಡ್ ಮೀ. ಯಾಕಂದರೆ ಪ್ರತಿಯೊಬ್ಬರೂ ಇನ್ನೊಬ್ಬರ ಕೆಲಸನ ಕೀಳಾಗೆ ನೋಡಿ, ಕೀಳಾಗೆ ಮಾತಾಡೋದು ಜಾಸ್ತಿ. ನೀನೇನು ಮಾಡ್ತೀಯ ಅಂತ ಅನ್ನೋರೇ ಜಾಸ್ತಿ. ಬಟ್ ನಮ್ಮ ಆಥರ್ ಈ ಥರ ಪಾಸಿಟಿವ್ ಆಗಿ ಮಾಡಿದಾಗ ಅವ್ರ ರಿಯಾಕ್ಷನಿಂದ ಅವರು ಹ್ಯಾಪಿ ಆಗಿದ್ದಲ್ದಲೆ ನಮ್ಮ ಆಥರಿನ ಮನಸ್ಸಿಂದನೂ ಗ್ರೇಟೆಸ್ಟ್ ಫೀಲಿಂಗ್ ಆಫ್ ಗ್ರ್ಯಾಟಿಟ್ಯೂಡ್ ಬಂದಿರುತ್ತೆ. ಅದಕ್ಕೆ ಮ್ಯಾಜಿಕ್ ಟೆಸ್ಟ್ ಮಾಡಿ ಅಂತ ನಮ್ಮ ಆಥರ್ ಇಲ್ಲಿ ಹೇಳ್ತಾ ಇರೋದು. I am really grateful to the cleaner who worked through the early hours of the morning, making sure that the streets are cleaned of trash every day. I have never really thought about how grateful I am for that service, which is done like clockwork every day. Thank you. ಪ್ರತಿದಿನ ನಮ್ಮ ಆಥರ್ ಹೋಗಬೇಕಾದ್ರೆ ಅರ್ಲಿ ಡೇಸಲ್ಲಿ ಬೆಳಗ್ಗೆನೇ ಹೋಗಬೇಕಾದ್ರೆ ಸ್ಟ್ರೀಟ್ ಕ್ಲೀನರ್ಸ್ ಎಲ್ಲ ಕ್ಲೀನ್ ಮಾಡಿ ಕಸ ಕಡ್ಡಿನೆಲ್ಲ ಬಿಸಾಕ್ತಾರಲ್ಲ, ಅವಾಗ ಆಥರ್ ತುಂಬ ಹ್ಯಾಪಿಯಾಗಿ ಗ್ರೇಟ್ಫುಲ್ ಆಗ್ತಾರಂತೆ. ಅದೇ ನೋಡಿ, ಒಂದು ದಿವಸ ಕಸ ಗುಡಿಸಿಲ್ಲ, ಒಂದು ದಿವಸ ನಮ್ಮ ಮನೆದೇನೆ ಕಸ ಮನೆಯಲ್ಲಿ ಇದ್ದಿದ್ದು ಹೊರಗೆ ಬಿಸಾಕಿಲ್ಲ ಅಂದರೆ ಎಷ್ಟು ಗಬ್ಬು ಸ್ಮೆಲ್, ಎಷ್ಟು ಗಬ್ಬು ವಾಸನೆ ಬರುತ್ತೆ. ಬಟ್ ನಮ್ಮ ಅಷ್ಟು ಕ್ಲೀನ್ ಮಾಡೋ ಕ್ಲೀನರ್ಸಿಗೆ ನಾವು ಗ್ರೇಟ್ಫುಲ್ ಆದರೆ ಅದರಿಂದ ನಮ್ಮಲ್ಲಿರೋ ಮ್ಯಾಜಿಕ್ ಪವರ್, ಗ್ರ್ಯಾಟಿಟ್ಯೂಡಿನ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಗಿವಿಂಗ್ ಬ್ಲೆಸ್ ಡಸ್ಟ್ ಟು ಎವ್ರಿ ಒನ್ ಅಂತಂದಾಗ ಯು ಮಸ್ಟ್ ಸೇ, ಯಾರು ನಿಮಗೆ ಸರ್ವಿಸ್ ಮಾಡಿದ್ದವರಿಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಮ್ಯಾಜಿಕ್ ಟೆಸ್ಟ್ ಮಾಡಿದ್ರೆ ನೀವು ಇನ್ನೂ ಪಾಸಿಟಿವಿಟಿ ಎನರ್ಜಿ, ನಿಮ್ಮ ಗ್ರ್ಯಾಟಿಟ್ಯೂಡಿನ ಫೀಲಿಂಗು ಜಾಸ್ತಿ ಆಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನೀವೆಲ್ಲರೂ ಈ ಚಾಪ್ಟರನ್ನು ಮಾಡಲೇಬೇಕು. ಇವತ್ತಿನ ಏನೇನು ಅಸೈನ್ಮೆಂಟ್ಸ್ ಇದೆ ಅಂದರೆ, ಪ್ರತಿದಿನ 10 ಬ್ಲೆಸ್ಸಿಂಗ್ಸ್ ಬರಿಬೇಕು. ಅದಾದಮೇಲೆ ಮ್ಯಾಜಿಕ್ ಡಸ್ಟ್ ಯಾವ್ದಾದ್ರು 10 ಪೀಪಲ್ಸ್ ಯಾರು ಸರ್ವಿಸ್ ನಿಮಗೆ ಇವತ್ತು ಮಾಡಿದ್ರೆ ಅವರನ್ನು ನೆನ್ಪಿಟ್ಕೊಂಡ್ಬಿಟ್ಟು ಬರೀರಿ. ಇವರು ಈ ದಿವಸ ಆ ಕೆಲಸ ಮಾಡಿಕೊಟ್ಟಿದ್ರು, ಥ್ಯಾಂಕ್ ಯು. ಇವರು ಆ ದಿವಸ ಆ ಕೆಲಸ ಮಾಡ್ಕೊಂಡು, ಎಲೆಕ್ಟ್ರಿಷಿಯನ್ ಬಂದು ಕರೆಂಟು ರಿಪೇರಿ ಮಾಡಿದ್ರು, ಅವ್ರಿಗೆ ಥ್ಯಾಂಕ್ ಯು. ವಾಟರ್ ಬಿಲ್ ಬಂದು ಪೈಪನ್ನು ಹಾಕ್ಕೊಟ್ರು, ಅದಕ್ಕೆ ಥ್ಯಾಂಕ್ ಯು. ಆ ಥರ ನೀವು 10 ಮೆಂಬರ್ಸನ್ನು ನೆನಪು ಮಾಡಿಕೊಂಡು ಗ್ರ್ಯಾಟಿಟ್ಯೂಡ್ ಮಾಡಿ. ಜಸ್ಟ್ ಬಿಫೋರ್ ಯು ಗೋ ಟು ಬೆಡ್ ಮ್ಯಾಜಿಕ್ ರಾಕ್ನ ಪ್ರಾಕ್ಟೀಸ್ ಮಾಡಿ. ರೀಡ್ ಥ್ರೂ ಮ್ಯಾಜಿಕ್ ಪ್ರಾಕ್ಟೀಸ್ ಟುಡೇ ಬಿಕಾಸ್ ದ ಪ್ರಾಕ್ಟೀಸ್ ಆಫ್ ದ ಡೇ 11 ಬಿಗಿನ್ ವೆನ್ ಯು ವೋಕ್ ಅಪ್. ನೀವು ಇವತ್ತೇ ಓದ್ಬಿಡ್ಬೇಕಂತ. ಯಾಕಂದರೆ ಡೇ 11ಅಲ್ಲಿ ಶುರುವಾಗುವಂಥ ಮ್ಯಾಜಿಕ್ ಪ್ರಾಕ್ಟೀಸ್ ಬೆಳಗ್ಗೆ ಎದ್ದಿದ ತಕ್ಷಣವೇ ಶುರುವಾಗುತ್ತಂತೆ. ಸೊ ಅದು ಯಾವುದು ಅಂತ ನಾವು ನೆಕ್ಸ್ಟ್ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.